ಇವತ್ತು ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಕಳವಳ ಮೂಡಿರೋದು ಶಿಕ್ಷಣ ವ್ಯವಸ್ಥೆ ಬಗ್ಗೆ. ಭಾರತದ ಆಧುನಿಕ ಶಿಕ್ಷಣಕ್ಕೆ ಮಾರ್ಗ ಹಾಕಿಕೊಟ್ಟವನು ಮೆಕಾಲೆ. ಅವತ್ತಿನ ಅವನ ಉದ್ದೇಶಗಳ ಬಗ್ಗೆ ಏನೇ ಟೀಕೆಗಳಿದ್ರು ಅವೆಲ್ಲವೂ ಅವನೇ ಕೊಟ್ಟ ಶಿಕ್ಷಣದಿಂದ ಪಳಗಿ ಆಡ್ತಿರುವ ಮಾತುಗಳೇ ಆಗತ್ತೆ. ಮೆಕಾಲೆ ರೂಪಿಸಿದ ಶಿಕ್ಷಣ ನೀತಿ ಭಾರತದಲ್ಲಿ ಒಂದು ವರ್ಗವನ್ನ ಸೃಷ್ಟಿ ಮಾಡಿತು, ಮತ್ತದು ತನ್ನದೇ ಆದ ಭಾಷೆಯಲ್ಲಿ ಬ್ರಿಟಿಷ್ ಆಳ್ವಿಕೆಯನ್ನ ವಿರೋಧಿಸತೊಡಗ್ತು ಅನ್ನೋದನ್ನು ಕೂಡ ಗಮನಿಸಬೇಕಾಗತ್ತೆ. ಸ್ವತಂತ್ರ ಭಾರತದಲ್ಲಿ ಶಿಕ್ಷಣವನ್ನ ವೈಜ್ಞಾನಿಕ ಆಯಾಮದೊಂದಿಗೆ ರೂಪಿಸುವಲ್ಲಿ ನೆಹರು ಅವರ ಕೊಡುಗೆ ದೊಡ್ಡದು. ಈ ದೇಶದ ಉನ್ನತ ಶಿಕ್ಷಣ ಸಂಸ್ಥೆಗಳೆಲ್ಲವನ್ನೂ ಕಟ್ಟಿದವರು ನೆಹರು. ಹಾಗೇನೆ ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಸಚಿವರಾದ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು ದೇಶದ ಶಿಕ್ಷಣ ವ್ಯವಸ್ಥೆಗೆ ಅದ್ಭುತ ಅಡಿಪಾಯ ಹಾಕಿದ್ದ ಕನಸುಗಾರ. ಇವತ್ತು ಮೆಕಾಲೆ ನೀತಿಯನ್ನ ಗುಲಾಮಗಿರಿ ಮನಸ್ಥಿತಿಗೆ ಕಾರಣ ಆಯ್ತು ಅಂತ ದೂಷಣೆ ಮಾಡೋರು ಮತ್ತು ನೆಹರು ಅವರ ಕೊಡುಗೆಗಳನ್ನ ಉಲ್ಲೇಖಿಸಲು ಬಾಯಿಲ್ಲದವರು ಶಿಕ್ಷಣ ವ್ಯವಸ್ಥೆಯನ್ನ ಮತ್ತೆ ಸಾವಿರಾರು ವರ್ಷಗಳ ಹಿಂದಕ್ಕೆ ಕೊಂಡೊಯ್ಯೋಕೆ ಬಯಸ್ತಿದ್ದಾರೆ. ಒಂದು ಪರೀಕ್ಷೆಯನ್ನೂ ಸರಿಯಾಗಿ ನಡೆಸಲಾಗದ ಮಟ್ಟಿಗೆ ಇಡೀ ವ್ಯವಸ್ಥೆ ಭ್ರಷ್ಟವಾಗಿದೆ, ಕೊಳಕಾಗಿದೆ. ಸ್ವತಂತ್ರ ಭಾರತದಲ್ಲಿ ಹೇಗೆ ಹಂತ ಹಂತವಾಗಿ ಶಿಕ್ಷಣ ವ್ಯವಸ್ಥೆ ಬೆಳೆದು ಬಂತು, ಹೇಗೆ ಕಾಲಕಾಲಕ್ಕೆ ಶಿಕ್ಷಣ ನೀತಿಗಳು ಕೆಲಸ ಮಾಡಿದ್ವು ಅನ್ನೋದನ್ನ ಗಮನಿಸಿದ್ರೆ ನೆಹರು ಕಲ್ಪನೆಗೂ ಕಳೆದೆರಡು ದಶಕಗಳಲ್ಲಿನ ಅವಾಂತರಕ್ಕೂ ಇರುವ ಅಂತರ ಕಾಣಿಸುತ್ತೆ. ಇವತ್ತಿಗೂ ತಕ್ಷಶಿಲಾ, ನಳಂದ, ವಿಕ್ರಮಶೀಲ ಮತ್ತು ವಲ್ಲಭಿಯಂತಹ ಪ್ರಾಚೀನ ಭಾರತದಲ್ಲಿನ ವಿಶ್ವದರ್ಜೆಯ ಬಗ್ಗೆ ಕತೆ ಹೇಳ್ತಾ 2047ರ ವಿಕಸಿತ ಭಾರತದ ಭ್ರಮೆಯನ್ನ ಬಿತ್ತುತ್ತಾ ಕಳೆಯಲಾಗ್ತಾ ಇದೆ. ವರ್ತಮಾನದ ಬಗ್ಗೆ ಸ್ಪಂದನೆಯೇ ಇಲ್ದಿರುವಾಗ ನಾಳೆಗಳ ಕತೆ ಏನು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲದಂತಾಗಿ ಇಡೀ ಯುವ ಸಮೂಹವೇ ಒಂದು ಬಗೆಯ ಅತಂತ್ರ ಸ್ಥಿತಿಯನ್ನ ಎದುರಿಸುವಂತಾಗಿದೆ. ಅದನ್ನ ನೋಡೋಣ. ನಮಸ್ಕಾರ, ಇದು ಅವಲೋಕನ ಕಾರ್ಯಕ್ರಮ. ದೇಶದ ಮೊದಲ ಪ್ರಧಾನಿ ನೆಹರು ದೇಶದ ಭವಿಷ್ಯಕ್ಕೆ ಬೇಕಾದ ಎಲ್ಲವನ್ನೂ ರೂಪಿಸೋದು ನಮ್ಮ ಜನರಿಗೆ ನಾವು ಕೊಡುವ ಶಿಕ್ಷಣ ಅಂತ ಹೇಳಿದ್ರು. ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಮತ್ತು ಈಗೇನಾಗಿದೆ ಅನ್ನೋ ಪ್ರಶ್ನೆಯನ್ನ ಇಟ್ಕೊಂಡು ಹೊರಡುವಾಗ ಮಹತ್ವದ ಮೈಲುಗಲ್ಲುಗಳಾಗಿರುವ ಕೆಲವು ಘಟ್ಟಗಳಿವೆ. ಅವು ಯಾವುವು ಅಂತಂದ್ರೆ 1950ರಲ್ಲಿ ದೇಶದ ಮೊದಲ IIT ಪಶ್ಚಿಮ ಬಂಗಾಳದ ಖರಗ್ಪುರದಲ್ಲಿ ಸ್ಥಾಪನೆ ಆಯಿತು. 1953ರಲ್ಲಿ ವಿಶ್ವವಿದ್ಯಾನಿಲಯ ಅನುದಾನ ಆಯೋಗ ಅಂದ್ರೆ UGC ಸ್ಥಾಪನೆ ಆಯಿತು. 1956ರಲ್ಲಿ ಮೊದಲ ಏಮ್ಸ್ ನವದೆಹಲಿಯಲ್ಲಿ ಸ್ಥಾಪನೆಯಾಯಿತು. 1959ರಲ್ಲಿ ಮೊದಲ ರಾಷ್ಟ್ರೀಯ ತಾಂತ್ರಿಕ ಸಂಸ್ಥೆ ಅಂದ್ರೆ NIT ತೆಲಂಗಾಣದ ವಾರಂಗಲ್ನಲ್ಲಿ ಸ್ಥಾಪನೆಯಾಯಿತು. 1961ರಲ್ಲಿ ಮೊದಲ IIM ಕಲ್ಕತ್ತಾದಲ್ಲಾಯಿತು. 1963ರಲ್ಲಿ ಮೊದಲ ಕೇಂದ್ರೀಯ ವಿದ್ಯಾಲಯ ಕೇರಳದಲ್ಲಿ ಸ್ಥಾಪನೆಯಾಯಿತು. 1962ರಲ್ಲಿ ಇಸ್ರೋ ಸ್ಥಾಪನೆಯಾಯಿತು. 1986ರಲ್ಲಿ ಮೊದಲ ನ್ಯಾಷನಲ್ ಲಾ ಯೂನಿವರ್ಸಿಟಿ ಬೆಂಗಳೂರಿನಲ್ಲಿ ಸ್ಥಾಪನೆಯಾಯಿತು. 1986ರಲ್ಲಿ ಮೊದಲ ರಾಷ್ಟ್ರೀಯ ಫ್ಯಾಷನ್ ತಂತ್ರಜ್ಞಾನ ಸಂಸ್ಥೆ ಅಂದ್ರೆ NIFT ನವದೆಹಲಿಯಲ್ಲಿ ಸ್ಥಾಪನೆಯಾಯಿತು. 2006ರಲ್ಲಿ ಮೊದಲ ಭಾರತೀಯ ವಿಜ್ಞಾನ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಗಳು ಅಂದ್ರೆ IISER ಪುಣೆ ಮತ್ತು ಕೋಲ್ಕತ್ತಾದಲ್ಲಿ ಸ್ಥಾಪನೆ ಆದವು. ಆದರೆ ಒಂದು ಹಂತದಲ್ಲಿ ಎಲ್ಲವೂ ಸ್ಥಗಿತವಾದ ಸನ್ನಿವೇಶವನ್ನ ಕಾಣ್ತೀವಿ. ಹೊಸದರ ಹುಡುಕಾಟ ಇಲ್ಲವಾಗಿದೆ, ಹೂಡಿಕೆಯೂ ಕುಸಿದಿದೆ. ಸ್ವಾತಂತ್ರ್ಯ ಬಂದ ಬಳಿಕ ದೇಶದ ಶೈಕ್ಷಣಿಕ ಸವಾಲುಗಳನ್ನು ಪರಿಹರಿಸೋಕೆ ಹಲವಾರು ಶಿಕ್ಷಣ ಆಯೋಗಗಳು ಕೆಲಸ ಮಾಡಿವೆ. ಸ್ವಾತಂತ್ರ್ಯದ ಮೊದಲ 2 ದಶಕಗಳಲ್ಲಿ ಶಿಕ್ಷಣ ಸೇರಿದಂತೆ ಜೀವನದ ಹಲವಾರು ಅಂಶಗಳನ್ನು ಮುನ್ನಡೆಸೋಕೆ ನೆಹರು ಸರ್ಕಾರ ಶೈಕ್ಷಣಿಕ ಆಯೋಗಗಳನ್ನು ರಚಿಸಿತು. ಅವತ್ತಿಂದ ಭಾರತದ ಶೈಕ್ಷಣಿಕ ವ್ಯವಸ್ಥೆ ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. 1948ರಲ್ಲಿ ಭಾರತದ ಕೇಂದ್ರ ಸಲಹಾ ಮಂಡಳಿ 2 ಆಯೋಗಗಳನ್ನು ರಚಿಸೋಕೆ ನಿರ್ಧಾರ ಮಾಡಿತು. ಒಂದು ಮಾಧ್ಯಮಿಕ ಶಿಕ್ಷಣದ ಕುರಿತಾಗಿದ್ರೆ ಇನ್ನೊಂದು ವಿಶ್ವವಿದ್ಯಾನಿಲಯ ಶಿಕ್ಷಣವನ್ನು ರೂಪಿಸೋದರ ಕಡೆಗೆ ಗಮನ ಕೊಟ್ಟಿತ್ತು. ವಿಶ್ವವಿದ್ಯಾನಿಲಯ ಶಿಕ್ಷಣ ಆಯೋಗ 1948. ಡಾಕ್ಟರ್ S ರಾಧಾಕೃಷ್ಣನ್ ನೇತೃತ್ವದ ಈ ಆಯೋಗವೇ ಸ್ವತಂತ್ರ ಭಾರತದ ಮೊದಲ ಆಯೋಗ. ವಿಶ್ವವಿದ್ಯಾನಿಲಯ ಶಿಕ್ಷಣ ಆಯೋಗ ಒಳನೋಟಗಳುಳ್ಳ ಶಿಫಾರಸುಗಳನ್ನು ನೀಡಿತು. ವಿದ್ಯಾರ್ಥಿಯ ಒಟ್ಟು ಬೆಳವಣಿಗೆಗೆ ಸಹಾಯ ಮಾಡುವ ಶೈಕ್ಷಣಿಕ ಸಂಸ್ಥೆಗಳನ್ನು ರಚಿಸುವ ಉದ್ದೇಶಗಳು ಅಲ್ಲಿದ್ವು. ಉತ್ತಮ ಮಟ್ಟದ ಶಿಕ್ಷಣ ಪಡೆಯುವ ನಿಟ್ಟಿನಲ್ಲಿ ವಿಶ್ವವಿದ್ಯಾನಿಲಯದಲ್ಲಿನ ಓದನ್ನ ನಿರ್ಣಾಯಕ ಹೆಜ್ಜೆಯಾಗಿ ಅದು ನೋಡ್ತು. UGC ಸ್ಥಾಪನೆ ಕೂಡ ಇದರ ಶಿಫಾರಸಿನ ಪ್ರಕಾರನೇ ಆಯಿತು. ಮುದಲಿಯಾರ್ ಆಯೋಗ 1952-53. ಮಾಧ್ಯಮಿಕ ಶಿಕ್ಷಣ ಆಯೋಗದ ನೇತೃತ್ವವನ್ನ ಡಾಕ್ಟರ್ A ಲಕ್ಷ್ಮಣ್ ಸ್ವಾಮಿ ಮುದಲಿಯಾರ್ ವಹಿಸಿದ್ರು. 1953ರಲ್ಲಿ ಸರ್ಕಾರಕ್ಕೆ ತನ್ನ ವರದಿ ಸಲ್ಲಿಸಿದ ಆಯೋಗ ದೇಶ ಎದುರಿಸುತ್ತಿರುವ ಶೈಕ್ಷಣಿಕ ಸಮಸ್ಯೆಗಳ ಬಗ್ಗೆ ಹೆಚ್ಚು ಸಂಪೂರ್ಣ ತಿಳುವಳಿಕೆಯನ್ನು ನೀಡಿತು. ಪ್ರೌಢಶಾಲಾ ಪಠ್ಯಕ್ರಮ ವಿಸ್ತರಿಸೋದು ಮತ್ತು ಬಹುಪಯೋಗಿ ಪ್ರೌಢಶಾಲೆಗಳನ್ನು ನಿರ್ಮಿಸೋದ್ರ ಬಗ್ಗೆ ಅದು ಪ್ರತಿಪಾದಿಸಿತು. ಭಾರತದಾದ್ಯಂತ ಏಕರೂಪದ ವಿನ್ಯಾಸವನ್ನು ರಚಿಸೋದು ಮತ್ತು ತಾಂತ್ರಿಕ ಶಾಲೆಗಳ ನಿರ್ಮಾಣದ ಬಗ್ಗೆನೂ ಹೇಳಿತು. ಮುದಲಿಯಾರ್ ಆಯೋಗದ ಸಲಹೆಗಳು ಸ್ವತಂತ್ರ ಭಾರತದ ಶೈಕ್ಷಣಿಕ ವಿಕಾಸದಲ್ಲಿ ಮಹತ್ವದ ಪಾತ್ರ ಹೊಂದಿವೆ. ಆದರೂ ವಾಸ್ತವವಾಗಿ ಕಾರ್ಯಗತಗೊಳಿಸಲಾಗದ ದೋಷಪೂರಿತ ಶಿಫಾರಸುಗಳು ಅವಾಗಿದ್ವು. ಮಹಿಳಾ ಶಿಕ್ಷಣದ ಬಗ್ಗೆ ಯಾವುದೇ ಚೌಕಟ್ಟು ಇರಲಿಲ್ಲ ಮೊದಲಾದ ಟೀಕೆಗಳು ಕೂಡ ಇದ್ವು.
ಭಾರತೀಯ ಶಿಕ್ಷಣ ಆಯೋಗ 1964ರಿಂದ 66. ಡಿಎಸ್ ಕೊಠಾರಿ ಅಧ್ಯಕ್ಷತೆಯ ಭಾರತೀಯ ಶಿಕ್ಷಣ ಆಯೋಗ ಶಿಕ್ಷಣದ ಎಲ್ಲಾ ಅಂಶಗಳು ಮತ್ತು ಕ್ಷೇತ್ರಗಳನ್ನು ಗಮನದಲ್ಲಿಟ್ಟುಕೊಂಡು ರಾಷ್ಟ್ರೀಯ ಶಿಕ್ಷಣ ವ್ಯವಸ್ಥೆ ರಚಿಸುವ ಜವಾಬ್ದಾರಿಯನ್ನ ಹೊತ್ತಿತ್ತು. 1968ರ ರಾಷ್ಟ್ರೀಯ ಶೈಕ್ಷಣಿಕ ನೀತಿಯನ್ನ ಈ ಆಯೋಗದ ಶಿಫಾರಸುಗಳ ಪ್ರಕಾರವೇ ರೂಪಿಸಲಾಯಿತು. ಸಾಂವಿಧಾನಿಕ ಗುರಿಗಳನ್ನು ಸಾಧಿಸಲು ಮತ್ತು ವಿವಿಧ ಕ್ಷೇತ್ರಗಳಲ್ಲಿನ ಹಲವು ಸಮಸ್ಯೆಗಳನ್ನು ಪರಿಹರಿಸೋಕೆ ಒಂದು ಕೂಲಂಕುಷ ಪರೀಕ್ಷೆ, ಒಂದು ಕ್ರಾಂತಿಯ ಅಗತ್ಯ ಇದೆ ಅಂತ ಆಯೋಗ ಅಭಿಪ್ರಾಯಪಟ್ಟಿತ್ತು. ಗುಣಮಟ್ಟ ಹೆಚ್ಚಳ ಮತ್ತು ಶೈಕ್ಷಣಿಕ ಮೂಲ ಸೌಕರ್ಯದ ಬೆಳವಣಿಗೆಗೆ ಅದು ಒತ್ತನ್ನು ನೀಡಿತು. 1968ರ ರಾಷ್ಟ್ರೀಯ ಶಿಕ್ಷಣ ನೀತಿ ಕೊಠಾರಿ ಆಯೋಗದ ಶಿಫಾರಸುಗಳ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ 1968ರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರಚಿಸಿತು. ಸಂಪೂರ್ಣ ಸುಧಾರಣೆಯನ್ನು ಪ್ರತಿಪಾದಿಸಿದ ಅದು ಎಲ್ಲ ಸಾಮಾಜಿಕ ವರ್ಗಗಳಿಗೆ ಶೈಕ್ಷಣಿಕ ಅವಕಾಶಗಳನ್ನು ತೆರೆಯುವ ಆಶಯ ಹೊಂದಿತ್ತು. ಸಂವಿಧಾನ ನಿರ್ದಿಷ್ಟಪಡಿಸಿದಂತೆ 6ರಿಂದ 14 ವರ್ಷದೊಳಗಿನ ಮಕ್ಕಳು ಶಾಲೆಗೆ ಹೋಗೋದು ಕಡ್ಡಾಯ ಆಗಿರಬೇಕು. ಮಾಧ್ಯಮಿಕ ಶಾಲೆಗಳು ಪ್ರಾದೇಶಿಕ ಭಾಷೆಗಳ ಬಳಕೆಯನ್ನು ಉತ್ತೇಜಿಸಬೇಕು ಅಂತ ಸಲಹೆಯನ್ನ ನೀಡಲಾಯಿತು. ಹಿಂದಿಯನ್ನ ರಾಷ್ಟ್ರೀಯ ಭಾಷೆಯಾಗಿ ಗುರುತಿಸಿತಲ್ಲದೆ ಶಾಲೆಗಳಲ್ಲಿ ಪ್ರಮುಖ ಬೋಧನಾ ಭಾಷೆ ಇಂಗ್ಲಿಷ್ ಆಗಿರಬೇಕು ಅಂತ ಹೇಳ್ತು. ಸಂಸ್ಕೃತವನ್ನ ರಾಷ್ಟ್ರೀಯ ಶಿಕ್ಷಣ ನೀತಿ ಅಡಿಯಲ್ಲಿ ಬೆಳೆಸೋಕೆ ಪ್ರೋತ್ಸಾಹಿಸಲಾಯಿತು. ಈ ನೀತಿ ಶೈಕ್ಷಣಿಕ ಉದ್ದೇಶಗಳಿಗಾಗಿ ಜಿಡಿಪಿಯ 6% ಹಂಚಿಕೆ ಮಾಡಬೇಕು ಅಂತ ಸೂಚಿಸಿತು. 1968ರ ರಾಷ್ಟ್ರೀಯ ಶಿಕ್ಷಣ ನೀತಿ ತ್ರಿಭಾಷಾ ಸೂತ್ರವನ್ನ ಅನುಮೋದಿಸಿದ್ದಕ್ಕಾಗಿ ಸಾಕಷ್ಟು ಟೀಕೆಗೂ ತುತ್ತಾಯಿತು. ಹೆಚ್ಚಿನ ಜನ 3ನೇ ಭಾಷೆಯನ್ನ ಮಕ್ಕಳ ಮೇಲೆ ಬಲವಂತವಾಗಿ ಹೇರಲಾಗಿದೆ ಅಂತ ಆಕ್ಷೇಪಿಸಿದ್ರು. ಇದಲ್ಲದೆ ಅದರ ನಿಯಮಗಳನ್ನ ವಾಸ್ತವದಲ್ಲಿ ಹೇಗೆ ಅಳವಡಿಸಬಹುದು ಅನ್ನೋದರ ಬಗ್ಗೆ ಅಸ್ಪಷ್ಟತೆ ಇದೆ ಅಂತಾನೂ ಹೇಳಲಾಯಿತು. ರಾಷ್ಟ್ರೀಯ ಶಿಕ್ಷಣ ನೀತಿ 1986 ಇದರ ಪ್ರಾಥಮಿಕ ಗುರಿ ಎಲ್ಲ ಸಾಮಾಜಿಕ ವಿಭಾಗಗಳಿಗೆ ಶಿಕ್ಷಣವನ್ನು ಒದಗಿಸೋದಾಗಿತ್ತು. ಮಹಿಳೆಯರು, ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡ, ಇತರ ಹಿಂದುಳಿದ ಗುಂಪುಗಳು ಮತ್ತು ದಶಕಗಳಿಂದ ಶಾಲೆಗೆ ಪ್ರವೇಶವನ್ನ ನಿರಾಕರಿಸಲಾಗಿದ್ದ ಇತರ ಹಿಂದುಳಿದ ವರ್ಗಗಳ ಬಗ್ಗೆ ಇದು ಗಮನ ನೀಡಿತು. ಸವಲತ್ತು ರಹಿತರಿಗೆ ಫೆಲೋಶಿಪ್ಗಳನ್ನು ಒದಗಿಸೋದು, ವಯಸ್ಕ ಶಿಕ್ಷಣವನ್ನು ಒದಗಿಸೋದು, ದಮನಿತ ಗುಂಪುಗಳಿಂದ ಬೋಧಕರನ್ನ ನೇಮಿಸಿಕೊಳ್ಳೋದು ಮತ್ತು ಈ ಗುರಿಗಳನ್ನ ಸಾಧಿಸೋಕೆ ಹೊಸ ಶಾಲೆಗಳು ಮತ್ತು ವಿಶ್ವವಿದ್ಯಾನಿಲಯಗಳನ್ನು ರಚಿಸೋದ್ರ ಮೇಲೆ ಒತ್ತನ್ನು ನೀಡಿತು. ವಿದ್ಯಾರ್ಥಿಗಳಿಗೆ ಮೂಲಭೂತ ಶಿಕ್ಷಣ ನೀಡುವತ್ತ ಹೆಚ್ಚಿನ ಒತ್ತನ್ನು ನೀಡಲಾಯಿತು. ದೆಹಲಿಯಲ್ಲಿ ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾನಿಲಯ ಅಂದರೆ ಇಗ್ನೋ ಸ್ಥಾಪಿಸುವ ಮೂಲಕ ಮುಕ್ತ ವಿಶ್ವವಿದ್ಯಾನಿಲಯಗಳ ಅಭಿವೃದ್ಧಿಗೆ ಮತ್ತಷ್ಟು ಕೊಡುಗೆಯನ್ನು ನೀಡಿತು. ಗ್ರಾಮೀಣ ಪ್ರದೇಶದವರಿಗೆ ಶಿಕ್ಷಣವನ್ನು ಒದಗಿಸೋಕೆ, ತಾಂತ್ರಿಕ ಶಿಕ್ಷಣ ವಲಯಕ್ಕೆ ಖಾಸಗಿಯವರು ಬರೋಕೆ ಮತ್ತು ಶಿಕ್ಷಣದಲ್ಲಿ ಮಾಹಿತಿ ತಂತ್ರಜ್ಞಾನದ ಅಭಿವೃದ್ಧಿಗೆ ಹಾದಿಯನ್ನು ಸುಗಮಗೊಳಿಸೋಕೆ ಇದು ಸಹಾಯವನ್ನ ಮಾಡಿತು. ಸರ್ವ ಶಿಕ್ಷಾ ಅಭಿಯಾನ 2001 ಇದು ಮೂಲ ಶಿಕ್ಷಣವನ್ನ ಸಾರ್ವತ್ರಿಕಗೊಳಿಸೋಕೆ ಪ್ರಯತ್ನಿಸಿತು. ಇದು ಮೂಲತಃ ಶುರುವಾಗಿದ್ದು 1993-94ರ ಜಿಲ್ಲಾ ಪ್ರಾಥಮಿಕ ಶಿಕ್ಷಣ ಕಾರ್ಯಕ್ರಮದ ಮೂಲಕ. ಶೈಕ್ಷಣಿಕ ವ್ಯವಸ್ಥೆ ಸಾಮಾಜಿಕ ಅಗತ್ಯಗಳಿಗೆ ಅನುಗುಣವಾಗಿ ವಿಕಸನಗೊಳ್ಳಬೇಕು ಅನ್ನೋದು ಸರ್ವ ಶಿಕ್ಷಣ ಅಭಿಯಾನದ ಪ್ರತಿಪಾದನೆ ಆಗಿತ್ತು. ಜೊತೆಗೆ 10 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವ ನಗರಗಳಲ್ಲಿ ಮಕ್ಕಳಿಗೆ ಶಿಕ್ಷಣ ಮುಟ್ಟುವಂತಾಗೋಕೆ ಇದು ಯತ್ನಿಸಿತು. ಶಿಕ್ಷಣ ಹಕ್ಕು ಕಾಯ್ದೆ RTE ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ ಅಂತಾನೂ ಇದನ್ನ ಕರೆಯಲಾಗುತ್ತೆ. 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಮೇಲೆ ಇದು ಬಲವಾದ ಒತ್ತು ನೀಡುತ್ತೆ. 2019ರ ಏಪ್ರಿಲ್ 1ರಂದು ಕಾಯ್ದೆ ಜಾರಿಗೆ ಬಂದ ನಂತರ ಪ್ರತಿ ಮಗುವಿಗೂ ಶಿಕ್ಷಣದ ಮೂಲಭೂತ ಹಕ್ಕಿದೆ ಅಂತ ಘೋಷಿಸಿದ ರಾಷ್ಟ್ರಗಳ ಪಟ್ಟಿಗೆ ಭಾರತ ಸೇರ್ತು. ಈ ಕಾಯ್ದೆ ಎಲ್ಲ ಖಾಸಗಿ ಶಾಲೆಗಳಲ್ಲಿ 25% ಸೀಟುಗಳನ್ನ ಸಾಮಾಜಿಕವಾಗಿ ಹಿಂದುಳಿದ ಗುಂಪುಗಳ ವಿದ್ಯಾರ್ಥಿಗಳಿಗೆ ಮೀಸಲಿಡಬೇಕು ಅಂತ ಹೇಳುತ್ತೆ. ಪ್ರಾಥಮಿಕ ಶಾಲೆ ಪೂರ್ಣಗೊಳ್ಳೋವರೆಗೆ ಯಾವುದೇ ಮಗುವನ್ನ ತಡೆ ಹಿಡಿಯಲು, ಹೊರಹಾಕಲು ಅಥವಾ ಬೋರ್ಡ್ ಪರೀಕ್ಷೆಯಲ್ಲಿ ಪಾಸಾಗುವಂತೆ ಒತ್ತಾಯಿಸಲು ಸಾಧ್ಯವಿಲ್ಲ ಅಂತ ಅದು ಹೇಳಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಜುಲೈ 29ರಂದು ಭಾರತದ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂದ್ರೆ NEP 2020 ಕೇಂದ್ರ ಸರ್ಕಾರ ಅನುಮೋದಿಸಿತು. 1986ರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಈ ಹೊಸ ನೀತಿಯೊಂದಿಗೆ ಬದಲಾಯಿಸಲಾಯಿತು. ಗ್ರಾಮೀಣ ಮತ್ತು ನಗರ ಭಾರತದಲ್ಲಿ ಪ್ರಾಥಮಿಕ ಶ್ರೇಣಿಗಳಿಂದ ಉನ್ನತ ಶಿಕ್ಷಣದವರೆಗೆ ಶಿಕ್ಷಣ ಮತ್ತು ವೃತ್ತಿ ತರಬೇತಿ ಬಗ್ಗೆ ಇದು ಹೇಳಿತು. 5ನೇ ತರಗತಿಯವರೆಗೆ ಮಾತೃಭಾಷೆ ಅಥವಾ ಸ್ಥಳೀಯ ಭಾಷೆಯನ್ನ ಶಿಕ್ಷಣ ಮಾಧ್ಯಮವಾಗಿ ಬಳಸುವ ಬಗ್ಗೆ ಇದು ಹೇಳಿದೆ. ಮಕ್ಕಳ ಅರಿವಿನ ಬೆಳವಣಿಗೆ ಆಧಾರದ ಮೇಲೆ ಕಲಿಕೆಯನ್ನ ಸುಧಾರಿಸಲು ಕಲಿಕೆಯ ಹಂತದಲ್ಲಿ ಹೊಸ ಮಾದರಿ ತರಲಾಗಿದೆ. ಅಡಿಪಾಯದ ಹಂತ 3ರಿಂದ 8 ವರ್ಷ ವಯಸ್ಸಿನ ವಿದ್ಯಾರ್ಥಿಗಳನ್ನ ಒಳಗೊಳ್ಳುತ್ತೆ. ಇದು 3 ವರ್ಷಗಳ ಪ್ರೀ ಸ್ಕೂಲ್ ಅನ್ನು ಕೂಡ ಒಳಗೊಂಡಿದೆ ಮತ್ತು ಪ್ರಾಥಮಿಕ ಶಾಲೆಯ 1 ಮತ್ತು 2ನೇ ತರಗತಿಗಳು ಇದರಡಿ ಬರುತ್ತೆ. ಪೂರ್ವ ಸಿದ್ಧತಾ ಹಂತ 3ರಿಂದ 5ನೇ ತರಗತಿಗಳನ್ನು ಒಳಗೊಳ್ಳುತ್ತೆ. ಇದು 8ರಿಂದ 10 ವರ್ಷ ವಯಸ್ಸಿನ ಮಕ್ಕಳಿಗೆ ಸಂಬಂಧಿಸಿದೆ. ಮಧ್ಯಮ ಹಂತದಲ್ಲಿ 6ರಿಂದ 8ನೇ ತರಗತಿಗಳು ಬರುತ್ತೆ. 11ರಿಂದ 13 ವರ್ಷ ವಯಸ್ಸಿನ ವಿದ್ಯಾರ್ಥಿಗಳು ಇದರಲ್ಲಿ ಇರ್ತಾರೆ. ಮಾಧ್ಯಮಿಕ ಹಂತ 14ರಿಂದ 18 ವರ್ಷ ವಯಸ್ಸಿನ 9ರಿಂದ 12ನೇ ತರಗತಿ ವಿದ್ಯಾರ್ಥಿಗಳನ್ನು ಒಳಗೊಂಡಿದೆ.
ಯಾವುದೇ ಶಿಕ್ಷಣ ನೀತಿ ಅಧಿಕಾರದಲ್ಲಿರುವ ಜನರ ದೃಷ್ಟಿಕೋನಗಳನ್ನು ಪ್ರತಿಬಿಂಬಿಸುತ್ತೆ ಮತ್ತು ಇಡೀ ಶೈಕ್ಷಣಿಕ ವ್ಯವಸ್ಥೆ ಮೇಲೆ ಗಮನಾರ್ಹ ಪರಿಣಾಮವನ್ನು ಬೀರುತ್ತೆ. ಅದು ಶೈಕ್ಷಣಿಕ ವ್ಯವಸ್ಥೆಯ ಚೌಕಟ್ಟನ್ನು ರೂಪಿಸುತ್ತೆ, ಕೋರ್ಸ್ಗಳಿಂದ ಪಠ್ಯಕ್ರಮದವರೆಗೆ ಎಲ್ಲವನ್ನೂ ಒಳಗೊಂಡಿರುತ್ತೆ. ಭಾರತದಲ್ಲಿ ಶೈಕ್ಷಣಿಕ ಸ್ವರೂಪ ದೇಶದ ಬದಲಾಗ್ತಿರುವ ಸಾಮಾಜಿಕ ಆರ್ಥಿಕ ಅವಶ್ಯಕತೆಗಳಿಗೆ ಅನುಗುಣವಾಗಿ ಸಾಂದರ್ಭಿಕವಾಗಿ ಬದಲಾಗಿದೆ. ಭಾರತದ ಶೈಕ್ಷಣಿಕ ವ್ಯವಸ್ಥೆಯಲ್ಲಿರುವ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಗಳನ್ನ ನಮ್ಮ ಶಿಕ್ಷಣ ನೀತಿಗಳು ಪರಿಹರಿಸಿಲ್ಲ ಅನ್ನೋದು ಕಾಣುತ್ತೆ. ಈ ಅಸಮಾನತೆ ಪರಿಹರಿಸೋಕೆ ಶಿಕ್ಷಣದ ವಿವಿಧ ಹಂತಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಜಾರಿಗೆ ತರಲಾಗಿದೆ ಅನ್ನೋದು ನಿಜ. ಆದ್ರೂ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸುವಲ್ಲಿ ಅವು ಯಶಸ್ವಿಯಾಗಿಲ್ಲ ಅಂತಾನೆ ಹೇಳಲಾಗುತ್ತೆ. ನೆಹರು ಕೊಡುಗೆ. ನೆಹರು ಕೇವಲ ರಾಜಕೀಯ ನಾಯಕರಾಗಿರಲಿಲ್ಲ. ಅವರು ವೈಜ್ಞಾನಿಕ ಮನೋಭಾವ ಉಳ್ಳವರಾಗಿದ್ರು, ವಿಚಾರವಾದಿಯಾಗಿದ್ರು. ವಿಜ್ಞಾನ ಮಾತ್ರ ಹಸಿವು, ಬಡತನ, ಅನಕ್ಷರತೆ ಮತ್ತು ಮೂಢನಂಬಿಕೆಯ ಸಮಸ್ಯೆಗಳನ್ನು ಪರಿಹರಿಸಬಹುದು ಅಂತ ನೆಹರು ನಂಬಿದ್ರು. ಇದು ಮಾತಿನಲ್ಲಿ ಮಾತ್ರ ಉಳಿದೆ ಸ್ಪಷ್ಟ ನೀತಿಯಾಗಿ ಬದಲಾಯಿತು. 1958ರಲ್ಲಿ ಸಂಸತ್ತು ಅಂಗೀಕರಿಸಿದ ವಿಜ್ಞಾನ ನೀತಿ ನಿರ್ಣಯ ರಾಷ್ಟ್ರೀಯ ಸಮೃದ್ಧಿಯಲ್ಲಿ ತಂತ್ರಜ್ಞಾನವನ್ನ ಅತ್ಯಂತ ನಿರ್ಣಾಯಕ ಅಂಶ ಅಂತ ಗುರುತಿಸಿತು. ನೆಹರು ಅವರ ಶಿಕ್ಷಣ ಮಾದರಿ ಅವರ ವಿಶಾಲ ಆರ್ಥಿಕ ದೃಷ್ಟಿಕೋನದಿಂದ ಪ್ರತ್ಯೇಕವಲ್ಲ. ಭಾರತವನ್ನ ತ್ವರಿತವಾಗಿ ಕೈಗಾರಿಕೀಕರಣಗೊಳಿಸೋಕೆ ಅವರು ಬಯಸಿದ್ರು ಮತ್ತು ಹಾಗಾಗಿನೇ ತಾಂತ್ರಿಕ ಶಿಕ್ಷಣ ಅವತ್ತಿನ ಆದ್ಯತೆ ಆಯಿತು. ನೆಹರು ಅವರ ಸರ್ಕಾರ ಏಮ್ಸ್, ಐಐಟಿಗಳು, ಐಎಂಗಳು ಮತ್ತು ಎನ್ಐಟಿಗಳು, ಇಸ್ರೋ ಸೇರಿದಂತೆ ಅನೇಕ ಉನ್ನತ ಶಿಕ್ಷಣ ಸಂಸ್ಥೆಗಳು, ವೈಜ್ಞಾನಿಕ ಹಾಗೂ ಕೈಗಾರಿಕಾ ಸಂಸ್ಥೆಗಳ ಸ್ಥಾಪನೆಗೆ ಮೊದಲ ಗಮನ ಕೊಡಿತು. ಅವರ ಪಂಚವಾರ್ಷಿಕ ಯೋಜನೆಗಳಲ್ಲಿ ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ, ಸಾಮೂಹಿಕ ಗ್ರಾಮ ದಾಖಲಾತಿ ಕಾರ್ಯಕ್ರಮಗಳು ಮತ್ತು ಗ್ರಾಮೀಣ ಜನರಿಗೆ ವಯಸ್ಕ ಶಿಕ್ಷಣ ಕೇಂದ್ರಗಳು ಸೇರಿದ್ವು. ನೆಹರು ಸ್ವತಃ ಪಾಶ್ಚಿಮಾತ್ಯ ಶಿಕ್ಷಣ ಪಡೆದವರಾಗಿದ್ದರು ಮತ್ತು ಸಂಕುಚಿತ ಧಾರ್ಮಿಕತೆಯನ್ನ ಮೀರಿ ವೈಜ್ಞಾನಿಕ ಮತ್ತು ಮಾನವೀಯ ಮನಸ್ಥಿತಿ ಉತ್ತೇಜಿಸೋದು ಅವರ ಶಿಕ್ಷಣದ ಉದ್ದೇಶ ಆಗಿತ್ತು. ಶೈಕ್ಷಣಿಕ ಕಾರ್ಯಕ್ರಮದ ಯಶಸ್ವಿಗಾಗಿ ಪ್ರಾದೇಶಿಕ ಭಾಷೆಗಳು ಪ್ರಾಥಮಿಕ ಮಾಧ್ಯಮ ಆಗೋದನ್ನು ಅವರು ಬೆಂಬಲಿಸಿದ್ರು. ನೆಹರು ಅವರ ಶೈಕ್ಷಣಿಕ ದೃಷ್ಟಿಕೋನ ಉನ್ನತ ಮಟ್ಟದ ತಾಂತ್ರಿಕ ಸಂಸ್ಥೆಗಳು, ಉಚಿತ ಪ್ರಾಥಮಿಕ ಶಿಕ್ಷಣ, ಮಹಿಳೆಯರು ಮತ್ತು ಹಿಂದುಳಿದ ವರ್ಗಗಳಿಗೆ ಸಮಾನ ಅವಕಾಶಗಳ ಮೂಲಕ ಆಧುನಿಕ ಮತ್ತು ಜಾತ್ಯತೀತ ಹಾಗೂ ವೈಜ್ಞಾನಿಕ ಭಾರತದ ನಿರ್ಮಾಣದತ್ತ ಗಮನ ಹರಿಸಿತು. ತಾಂತ್ರಿಕ ಪರಿಣಿತಿ ಬೆಳೆಸಲು 1950ರಲ್ಲಿ ಖರಗ್ಪುರದಿಂದ ಪ್ರಾರಂಭಿಸಿ ನಂತರ ಬಾಂಬೆ, ಮದ್ರಾಸ್, ಕಾನ್ಪುರ ಮತ್ತು ದೆಹಲಿಯಲ್ಲಿ ಪ್ರಮುಖ ಭಾರತೀಯ ತಂತ್ರಜ್ಞಾನ ಸಂಸ್ಥೆಗಳನ್ನು ಸ್ಥಾಪಿಸಲಾಯಿತು. ಉನ್ನತ ಶಿಕ್ಷಣದಲ್ಲಿ ಮಾನದಂಡಗಳನ್ನು ರೂಪಿಸೋಕೆ ಮತ್ತು ನಿರ್ವಹಿಸೋಕೆ 1956ರಲ್ಲಿ ವಿಶ್ವವಿದ್ಯಾನಿಲಯ ಅನುದಾನ ಆಯೋಗ ಅಂದರೆ UGCಯನ್ನು ರಚನೆ ಮಾಡಲಾಯಿತು. ರಾಷ್ಟ್ರೀಯ ಸ್ವಾವಲಂಬನೆ ಬೆಳೆಸೋಕೆ ಬಾಬಾ ಪರಮಾಣು ಸಂಶೋಧನಾ ಕೇಂದ್ರ, ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ, ರಾಷ್ಟ್ರೀಯ ವಿಜ್ಞಾನ ಪ್ರಯೋಗಾಲಯಗಳು ಮತ್ತು ಐಐಎಂಗಳಂತಹ ವಿಶೇಷ ನಿರ್ವಹಣಾ ಸಂಸ್ಥೆಗಳಿಗೆ ಅಡಿಪಾಯವನ್ನು ಹಾಕಲಾಯಿತು. ಮೌಲಾನಾ ಎಂಬ ಕನಸುಗಾರ, ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಸಚಿವರಾದ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು 1947ರ ಆಗಸ್ಟ್ 15ರಿಂದ 1958ರ ಫೆಬ್ರವರಿ 2ರವರೆಗೆ ಸೇವೆ ಸಲ್ಲಿಸಿದ್ರು. ಶಿಕ್ಷಣದ ಮೌಲ್ಯಗಳನ್ನ ಈ ದೇಶಕ್ಕೆ ತಮ್ಮ ಮೊದಲ ಹೆಜ್ಜೆಗಳಲ್ಲೇ ಮನವರಿಕೆ ಮಾಡಿಕೊಟ್ರು. ಆಜಾದ್ ಅವರು ಭಾರತದ ಶಿಕ್ಷಣದ ವಿಚಾರದಲ್ಲಿ ಹೊಂದಿದ್ದ ದೂರದೃಷ್ಟಿ ಮತ್ತು ಚಿಂತನೆ ಭಾರತೀಯ ಶಿಕ್ಷಣ ವ್ಯವಸ್ಥೆಗೆ ಒಂದು ಭದ್ರ ಬುನಾದಿಯನ್ನ ಹಾಕಿಕೊಡ್ತು. ಭಾರತೀಯ ವಿಜ್ಞಾನ ಸಂಸ್ಥೆಯಂತಹ ವಿವಿಧ ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆಯಲ್ಲಿ ಮಹತ್ವದ ಪಾತ್ರ ವಹಿಸಿದರು. 1951ರಲ್ಲಿ ಮೊದಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸ್ಥಾಪನೆ ಅವರ ಅತ್ಯಂತ ಮಹತ್ವದ ಕೊಡುಗೆ. 1953ರಲ್ಲಿ UGC ಸ್ಥಾಪಿಸುವ ನಿಟ್ಟಿನಲ್ಲಿ ಅವರು ನಿಭಾಯಿಸಿದ್ದ ಜವಾಬ್ದಾರಿ ಕೂಡ ಅಷ್ಟೇ ದೊಡ್ಡದು. ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನ ಸ್ಥಾಪಿಸೋಕೆ ಒತ್ತು ನೀಡಿದ್ರು. ಕಳೆದ ಕೆಲವು ದಶಕಗಳಲ್ಲಿ ಹಲವಾರು ಐಐಟಿಗಳು ಹುಟ್ಟುಕೊಂಡಿವೆ. ಮೌಲಾನಾ ರಾಷ್ಟ್ರೀಯ ಅಭಿವೃದ್ಧಿಯಲ್ಲಿ ಶಿಕ್ಷಣದ ಪಾತ್ರವನ್ನು ಒತ್ತಿ ಹೇಳಿದ್ರು ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆಗೆ ಹೆಗಲು ಕೊಟ್ಟಿದ್ರು. ಆದರೆ ಮೌಲಾನಾ ನಂತರದಲ್ಲಿ ಮತ್ತೆ ಸಾವಿರಾರು ವರ್ಷಗಳ ಹಿಂದಕ್ಕೆ ಶಿಕ್ಷಣ ವ್ಯವಸ್ಥೆಯನ್ನ ಒಯ್ಯಲಾಗ್ತಿದೆಯಾ ಅನ್ನೋ ಅನುಮಾನಗಳು ಕಾಡುವಂತ ಅನಪೇಕ್ಷಿತ ಬೆಳವಣಿಗೆಗಳನ್ನ ಕಾಣ್ತಿದ್ದೀವಿ. ಸ್ವಾತಂತ್ರ್ಯದ 75 ವರ್ಷಗಳ ನಂತರನೂ ವಿಜ್ಞಾನ, ತಂತ್ರಜ್ಞಾನ, ಕಲೆ ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿ ಹಲವಾರು ಸಾಧನೆಗಳ ಹೊರತಾಗಿಯೂ ಭಾರತ ವಿಶ್ವದಲ್ಲೇ ಅತಿ ಹೆಚ್ಚು ಅನಕ್ಷರಸ್ಥರನ್ನ ಹೊಂದಿದೆ. ಶೈಕ್ಷಣಿಕ ಅವಕಾಶಗಳ ವಿಷಯದಲ್ಲೂ ಶ್ರೀಮಂತರು, ನಗರವಾಸಿಗಳು ಮತ್ತು ಬಡವರು, ಗ್ರಾಮೀಣ ಜನರ ನಡುವೆ ಹಾಗೆಯೇ ಪುರುಷರು ಮತ್ತು ಮಹಿಳೆಯರ ನಡುವೆ ಅಗಾಧ ಕಂದಕ ಇದೆ. ಕಲಿಕೆ ಮತ್ತು ಸಂಶೋಧನೆಯ ಪ್ರತಿಯೊಂದು ಹಂತದಲ್ಲೂ ಗುಣಮಟ್ಟದ ಸಾರ್ವಜನಿಕ ಶಿಕ್ಷಣದ ಗಂಭೀರ ಕೊರತೆ ಇದೆ. ಕಳೆದ 2 ದಶಕಗಳಲ್ಲಿ ಏನಾಗಿದೆ ಅಂತ ನಾವು ನೋಡ್ಕೊಂಡ್ರೆ, ಶಿಕ್ಷಣದ ಬಗ್ಗೆ ಹೊಣೆಗಾರಿಕೆಯ ದೃಢ ಹೆಜ್ಜೆ ಇಡಬೇಕಿದ್ದ ವಿಶ್ವವಿದ್ಯಾನಿಲಯಗಳು ಸ್ವಾಯತ್ತತೆಯನ್ನ ಕಳ್ಕೊಂಡು ಕೂತಿವೆ. ಮೋದಿ ಆಡಳಿತದ 12 ವರ್ಷಗಳಲ್ಲಿ ಭಾರತದ ಅನೇಕ ವಿಶ್ವವಿದ್ಯಾನಿಲಯಗಳ ಸ್ವಾಯತ್ತತೆ ಹೊರಟು ಹೋಗಿದೆ. ವಾಕ್ ಸ್ವಾತಂತ್ರ್ಯ ಇಲ್ಲವಾಗಿದೆ. ಖಾಸಗಿ ವಿಶ್ವವಿದ್ಯಾನಿಲಯಗಳಲ್ಲೂ ಪ್ರಾಧ್ಯಾಪಕರು ಸರ್ಕಾರಕ್ಕೆ ಇಷ್ಟವಾಗದ ಹಾಗೆ ಏನನ್ನಾದ್ರೂ ಹೇಳಿದ್ರೆ ಅವರನ್ನ ತೆಗೆದುಹಾಕಲಾಗುತ್ತೆ. ಗುಲಾಮಗಿರಿ ಮನಸ್ಥಿತಿಯನ್ನ ಹುಟ್ಟು ಹಾಕಿದ್ದ ಅಂತ ಮೆಕಾಲೆ ಶಿಕ್ಷಣ ನೀತಿಯನ್ನ ದೂಷಣೆ ಮಾಡೋರು ಗುರುಕುಲಗಳ ಕಥೆಯನ್ನ ಹೇಳ್ಕೊಂಡು ಕೂತಿದ್ದಾರೆ.
ಕಡೆಗೆ ವಸಾಹತುಶಾಹಿ ಮನಸ್ಥಿತಿಯಿಂದ ಮುಕ್ತಿ ಅನ್ನೋದು ಬಿಜೆಪಿ ಮತ್ತು ಸಂಘ ಪರಿವಾರದ ಮನಸ್ಥಿತಿಯನ್ನ ಒಪ್ಪಿಕೊಳ್ಳೋದು ಅಂತಷ್ಟೇ ಆಗಬಹುದಾದ ಸ್ಥಿತಿ ಕಾಣಿಸುತ್ತೆ. ಒಂದ್ ಕಾಲದಲ್ಲಿ ಬೌದ್ಧಿಕ ಶಕ್ತಿ ಮತ್ತು ಜ್ಞಾನಕ್ಕೆ ನೀಡಿದ ಕೊಡುಗೆಗಳಿಗೆ ಹೆಸರುವಾಸಿಯಾಗಿದ್ದ ಭಾರತದ ಉನ್ನತ ಶಿಕ್ಷಣ ಇವತ್ತು ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ, ಸರ್ಕಾರದ ಅತಿಯಾದ ಹಸ್ತಕ್ಷೇಪ ಮತ್ತು ಕಳಪೆ ಹಣಕಾಸಿನ ಕಾರಣದಿಂದಾಗಿ ತೀವ್ರ ಕುಸಿತ ಕಂಡಿದೆ. ಇಂದು ಇಡೀ ಉನ್ನತ ಶಿಕ್ಷಣ ವ್ಯವಸ್ಥೆ ದಿಕ್ಕಿಲ್ಲದಂತಾಗಿದ್ದು, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಸವಾಲುಗಳಿಗೆ ಸ್ಪಂದಿಸೋಕೆ ಸಾಧ್ಯವಾಗ್ತಿಲ್ಲ. 40-50 ವರ್ಷಗಳ ಹಿಂದೆ ಭಾರತಕ್ಕಿಂತ ಹಿಂದುಳಿದಿದ್ದ ದೇಶಗಳು ವೇಗವಾಗಿ ಮುಂದುವರೆದಿರುವಾಗ ನಾವೆಲ್ಲಿದ್ದೀವಿ ಅಂತ ನೋಡ್ಕೊಳ್ಳುವಂತಾಗಿದೆ. ದೇಶದ ವಿಶ್ವವಿದ್ಯಾನಿಲಯಗಳು ಬೋಧನೆ, ಸಂಶೋಧನೆಯನ್ನೆಲ್ಲ ಮರೆತು ಕೊಳಕು ರಾಜಕೀಯದಲ್ಲಿ ಬಿದ್ದಿವೆ ಅನ್ನೋ ಆರೋಪಗಳು ಕೇಳ್ಬರ್ತಾನೆ ಇವೆ. ಕುಸಿತಾ ಇರುವ ಗುಣಮಟ್ಟ, ಪ್ರಾಧ್ಯಾಪಕರು ಹಾಗೂ ಕುಲಪತಿಗಳ ನೇಮಕಾತಿಯಲ್ಲಿನ ರಾಜಕೀಯ, ಕಡಿಮೆಯಾಗ್ತಿರುವ ಅನುದಾನ, ಶುಲ್ಕ ಹೆಚ್ಚಳ, ಬಲಪಂಥೀಯ ವಿಚಾರಧಾರೆ ಬೆಳೆಸುವ ಹಾಗೂ ವೈಜ್ಞಾನಿಕ ಚಿಂತನೆ ಕಡಿಮೆ ಮಾಡುವಂತಹ ಸರ್ಕಾರದ ಕ್ರಮಗಳು ಇವೆಲ್ಲವೂ ಇಡೀ ಶೈಕ್ಷಣಿಕ ಪರಿಸರವನ್ನೇ ಹಾಳು ಮಾಡಿವೆ. ಭಾರತದ ಸಂಶೋಧನೆ ಮತ್ತು ಅಭಿವೃದ್ಧಿ ವೆಚ್ಚ ಜಿಡಿಪಿಯ 0.7% ಕಡಿಮೆ ಇದೆ. ಇದು R&D ಹೂಡಿಕೆಯಲ್ಲಿ ಅಗ್ರ 150 ದೇಶಗಳ ಪಟ್ಟಿಯಿಂದ ಭಾರತ ಹೊರಗಿರೋದಕ್ಕೆ ಕಾರಣ ಆಗಿದೆ. ಸಣ್ಣ ಪಟ್ಟಣಗಳು ಮತ್ತು ಇತರ ಅಂಚಿನಲ್ಲಿರುವ ಸಮುದಾಯಗಳಿಗೆ ಗುಣಮಟ್ಟದ ಶಿಕ್ಷಣ ನಿಲುಕದ ಸ್ಥಿತಿ ಇದೆ. ಭಾರತದಲ್ಲಿ ಸಾವಿರಾರು ಕಾಲೇಜುಗಳು ಮತ್ತು ವಿಶ್ವವಿದ್ಯಾನಿಲಯಗಳು ಇದೆಯಾದ್ರೂ ಉನ್ನತ ಸಂಸ್ಥೆಗಳು ನಗರಗಳಲ್ಲಿವೆ. ಇದರಿಂದಾಗಿ ಅನೇಕರು ವಲಸೆ ಹೋಗಬೇಕಾಗತ್ತೆ. ಇದು ಅವರ ಹಣಕಾಸಿನ ಮೇಲೆ ಒತ್ತಡವನ್ನು ಉಂಟು ಮಾಡುತ್ತೆ ಅಥವಾ ಕಡಿಮೆ ಗುಣಮಟ್ಟದ ಶಿಕ್ಷಣಕ್ಕೆ ತೃಪ್ತಿ ಪಟ್ಕೊಳ್ಬೇಕಾದ ಅನಿವಾರ್ಯತೆಗೆ ತಳ್ಳತ್ತೆ. ಇದು ಅವಕಾಶಗಳನ್ನ ಹೊಂದಿರುವವರು ಮತ್ತು ಇಲ್ಲದವರ ನಡುವಿನ ಅಂತರವನ್ನ ಹೆಚ್ಚುತ್ತೆ. ಗ್ರಾಮೀಣ ಪ್ರದೇಶ, ಕೆಳಜಾತಿಯ ಹಿನ್ನೆಲೆ, ಅಲ್ಪಸಂಖ್ಯಾತ ಸಮುದಾಯಗಳು ಮತ್ತು ಅಂಚಿನಲ್ಲಿರುವ ವಿದ್ಯಾರ್ಥಿಗಳು ಗುಣಮಟ್ಟದ ಶಿಕ್ಷಣಕ್ಕೆ ಪ್ರವೇಶ ಪಡೆಯೋಕೆ ಬಂದಾಗ ಹಲವಾರು ಸವಾಲುಗಳನ್ನು ಎದುರಿಸ್ತಾರೆ. ಸಾಮಾಜಿಕ ಆರ್ಥಿಕ ಅಡೆತಡೆಗಳು, ಸಾಮಾಜಿಕ ಸಾಂಸ್ಕೃತಿಕ ಸವಾಲುಗಳು ಎದುರಾಗುತ್ತೆ. ಉನ್ನತ ಶಿಕ್ಷಣದಲ್ಲಿ ಅಭಿವೃದ್ಧಿ ಹೊಂದೋಕೆ ಅಗತ್ಯವಾದ ಬೆಂಬಲ ವ್ಯವಸ್ಥೆಗಳು ಸಾಕಷ್ಟಿಲ್ಲ. ದೇಶದಲ್ಲಿ ಇಂತಹ ಸಮಸ್ಯೆ ವ್ಯಾಪಕ ಆಗಿರೋದ್ರಿಂದ ಶಿಕ್ಷಣ ಸಮಾನತೆಯ ಕನಸು ಇನ್ನೂ ದೂರವೇ ಉಳಿದಿದೆ. ಖಾಸಗಿ ಕಾಲೇಜುಗಳು ಎಂಜಿನಿಯರಿಂಗ್, ವೈದ್ಯಕೀಯ ಮತ್ತು ನಿರ್ವಹಣೆಯಂತಹ ಕ್ಷೇತ್ರಗಳಲ್ಲಿ ಅತ್ಯಂತ ಹೆಚ್ಚಿನ ಶುಲ್ಕವನ್ನು ವಿಧಿಸುತ್ತೆ. ಅನೇಕ ಕುಟುಂಬಗಳು ಸಾಲದ ಭಾರವನ್ನ ಹೊರಬೇಕಾಗತ್ತೆ ಅಥವಾ ತಮ್ಮ ಉಳಿತಾಯವನ್ನೆಲ್ಲ ಉನ್ನತ ಶಿಕ್ಷಣಕ್ಕಾಗಿ ಸುರಿಬೇಕಾಗತ್ತೆ. ಆದರೆ ಹಾಗೆ ಸುರಿದ ಹಣ ಭವಿಷ್ಯದಲ್ಲಿ ಉದ್ಯೋಗದ ರೂಪದಲ್ಲಿ ಮರಳಿ ಬರುವ ಯಾವುದೇ ಖಾತ್ರಿ ಕೂಡ ಇಲ್ಲ. ಇದರ ನಡುವೆನೆ ಪರೀಕ್ಷೆ ಪತ್ರಿಕೆ ಸೋರಿಕೆಯಂತಹ ಸರ್ಕಾರದ ಪ್ರಮಾದಗಳು ಪ್ರಾಮಾಣಿಕ ವಿದ್ಯಾರ್ಥಿಗಳ ಆತ್ಮವಿಶ್ವಾಸವನ್ನೇ ಕೊಲ್ಲತ್ತೆ. ಹಣ ಕೊಟ್ಟು ವೈದ್ಯರಾಗೋರ ನಡುವೆ ಅರ್ಹ ಮತ್ತು ಪ್ರತಿಭಾವಂತರ ಹಕ್ಕುಗಳನ್ನ ಕಸಿಯಲಾಗ್ತಿದೆ. ಗೋಮೂತ್ರ, ದನದ ಸಗಣಿಯ ವೈಭವೀಕರಣದ ನಡುವೆ ವಿಜ್ಞಾನವನ್ನ ಬದಿಗೆ ತಳ್ಳಲಾಗ್ತಿದೆ. ತಿರುಚಲಾದ ಇತಿಹಾಸದ ಪಠ್ಯಗಳ ಮೂಲಕ ತಮ್ಮದೇ ರಾಜಕೀಯ ಅಜೆಂಡಾ ಸಾಧಿಸೋಕೆ ನೋಡಲಾಗ್ತಿರುವಾಗ ಶಿಕ್ಷಣ ಅನ್ನೋದು ಕಾಳಜಿಯಾಗದೆ ರಾಜಕೀಯ ಅಸ್ತ್ರವಾಗುವ ದುರಂತವನ್ನ ನೋಡ್ತಿದ್ದೀವಿ. ನಮ್ಮ ದೇಶಕ್ಕೆ ಪ್ರತಿಭಾ ಪಲಾಯನ ಮತ್ತೊಂದು ಪ್ರಮುಖ ಸವಾಲಾಗಿದೆ. ಪ್ರತಿ ವರ್ಷ ಲಕ್ಷಾಂತರ ಭಾರತೀಯ ವಿದ್ಯಾರ್ಥಿಗಳು ವಿದೇಶದಲ್ಲಿ ಹೆಚ್ಚಿನ ಅಧ್ಯಯನಕ್ಕಾಗಿ ಹೊರಡ್ತಾರೆ. ಬಿಜೆಪಿ ನಾಯಕರ ಮಕ್ಕಳೆಲ್ಲ ವಿದೇಶಗಳಲ್ಲೇ ಓದುವಾಗ ಇಲ್ಲಿ ದೇಶೀಯತೆ ಅಂತ ಅದೇ ಜನ ಭಾಷಣ ಮಾಡುವ ಹಾಸ್ಯ ಸನ್ನಿವೇಶ ಇದೆ. ಭಾರತೀಯ ವಿಶ್ವವಿದ್ಯಾನಿಲಯಗಳಲ್ಲಿ ಸಂಶೋಧನೆ ಮತ್ತು ಬೋಧನೆಯ ಗುಣಮಟ್ಟದಲ್ಲಿ ಆತಂಕಕಾರಿ ಕುಸಿತ ಇದೆ. ಜಾಗತಿಕವಾಗಿ ಶೈಕ್ಷಣಿಕ ಪ್ರಭಾವವನ್ನು ನಿರ್ಣಯಿಸುವ ಸ್ಕಿಮಾಗೋ ಜರ್ನಲ್ ಅಂಡ್ ಕಂಟ್ರಿ ರ್ಯಾಂಕ್ ಪ್ರಕಾರ ವಿಜ್ಞಾನ, ಜೀವವಿಜ್ಞಾನ, ಎಂಜಿನಿಯರಿಂಗ್, ಮಾನವಿಕ ಮತ್ತು ಸಾಮಾಜಿಕ ವಿಜ್ಞಾನ ಸೇರಿದಂತೆ ಎಲ್ಲ ವಿಷಯದ ಕ್ಷೇತ್ರಗಳಲ್ಲಿ ಭಾರತ ಟಾಪ್ 100 ದೇಶಗಳ ಪಟ್ಟಿಯಿಂದ ಹೊರಗಿದೆ. ಭಾರತೀಯ ಸಂಶೋಧನೆಯನ್ನ ಉಲ್ಲೇಖಿಸಲಾಗುವ ಮಟ್ಟ ಕಡಿಮೆ ಇದೆ. ನಿಜವಾಗಿಯೂ ಭಾರತದ ವಿಶ್ವವಿದ್ಯಾನಿಲಯಗಳ ಕಥೆ ಏನು? ಯಾಕೆ ಉನ್ನತ ಶಿಕ್ಷಣಕ್ಕಾಗಿ ವರ್ಷಾನು ಲಕ್ಷಾಂತರ ಭಾರತೀಯ ವಿದ್ಯಾರ್ಥಿಗಳು 108 ತಾಪತ್ರಯಗಳ ನಡುವೇನು ವಿದೇಶಗಳಿಗೆ ಹೋಗಬೇಕಾಗಿದೆ? ಯಾಕೆ ಶಿಕ್ಷಣ ಕ್ಷೇತ್ರದಲ್ಲೂ ರಾಜಕೀಯದ್ದೇ ಪಾರುಪತ್ಯ ಇದೆ ಅಂತೆಲ್ಲ ಯೋಚನೆ ಮಾಡುವಾಗ ಸರಿಪಡಿಸಲಾಗದಷ್ಟು ಹತಾಶ ಸ್ಥಿತಿಗೆ ವ್ಯವಸ್ಥೆ ಕುಸಿತಿರೋದು ಕಾಣಿಸುತ್ತೆ. ಇದು ಈ ವಾರದ ಅವಲೋಕನ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕು ಅಂತಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.